ನಮಸ್ತೆ. ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ? ಹಂಗಾಗಿ ನಾನು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೂವ ಎಲ್ಲ ಹಾರ ಮಾಡ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೆ. ಸಾಮಾನ್ಯವಾಗಿ ನಾವು ಮಾಡೋವಂಥ ಪ್ರತಿಯೊಂದು ಹಬ್ಬ ಆಗಿರ್ಬೋದು, ವ್ರತಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಏನೋ ಒಂದು ಆಳವಾಗಿ ಯೋಚನೆ ಮಾಡಕ್ಕೋದ್ರೆ ಒಂದು ರೀಸನ್ ಅನ್ನೋದು ಇದೆ. ಮತ್ತೆ ನಾವು ಫಾಲೋ ಮಾಡ್ತಾ ಇರೋ ಒಂದು ಟ್ರೆಡಿಷನ್, ಕಲ್ಚರ್ ಏನಿದೆ ನೋಡಿ, ಅದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗತ್ತೆ. ಅಂದ್ರೆ ಡೀಪ್ ಆಗಿ ನಾವು ಅದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡ್ದಾಗ್ಲೇನೆ ನಮ್ಗೆ ಇವೆಲ್ಲಾನು ಗೊತ್ತಾಗೋದು. ಇವಾಗ ನೋಡಿ, ನಾವು ಶ್ರೀರಾಮನವಮಿ ಹಬ್ಬ ಮಾಡ್ತೀವಿ. ಇದು ಬರೋದು ಯಾವ ಟೈಮಲ್ಲಿ? ಬೇಸಿಗೆಗಾಲದಲ್ಲಿ. ಅಂದ್ರೆ ಚೈತ್ರ ಮಾಸದಲ್ಲಿ ಶ್ರೀರಾಮ ಜನನ ಆಗಿರೋ ದಿನ ನಾವು ಇದನ್ನ ಸೆಲೆಬ್ರೇಷನ್ ಅಂತ ಮಾಡ್ತೀವಿ. ಬಟ್ ನಾವು ನೈವೇದ್ಯಕ್ಕೆ ಏನ್ ಮಾಡ್ತೀವಿ ಹೇಳಿ? ಕೋಸಂಬರಿ, ಪಾನಕ, ಮಜ್ಜಿಗೆ ಇದನ್ನ ಕೊಡ್ತೀವಿ. ಏನಕ್ಕೆ ಇದನ್ನ ಕೊಡ್ತೀವಿ ಅಂತ ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ ಮಾಡಕ್ಕೆ ಹೋದ್ರೆ, ಈ ಟೈಮ್ ಬಂದು ಬೇಸಿಗೆಗಾಲ ಆಗಿರತ್ತೆ. ನಮ್ಮ ಬಾಡಿ ಎಲ್ಲ ತುಂಬಾ ಓವರ್ ಹೀಟ್ ಆಗಿರತ್ತೆ. ಸೊ ನಮ್ಮ ಬಾಡಿನ ತಂಪು ಮಾಡೋದಕ್ಕೆ ಈ ಕೋಲ್ಡ್, ಅಂದ್ರೆ ಈಗ ಕೋಸಂಬರಿ ಆಗಿರ್ಬೋದು, ಮಜ್ಜಿಗೆ ಮತ್ತೆ ಪಾನಕ ಎಲ್ಲ ನಮ್ಮ ಬಾಡಿನ ಒಂಥರ ತಂಪು ಮಾಡತ್ತೆ ಅಲ್ವಾ? ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ನಮ್ಮ ಒಂದು ಪೂಜೆ ಪುನಸ್ಕಾರಗಳು, ನಮ್ಮ ಹಬ್ಬ ಆಚರಣೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತಾನೆ ಅನ್ಸುತ್ತೆ. ಮತ್ತೆ ಇವನ್ ಎಷ್ಟು ಒಳ್ಳೆ ಸೈಂಟಿಫಿಕ್ ರೀಸನ್ಸು ಸಹ ಇದೆ. ಇವಾಗೆಲ್ಲ ಸೈನ್ಸ್ ತುಂಬಾ ಮುಂದುವರೆದು ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಲ್ವಾ? ಆದ್ರೆ ನಮ್ಮ ಆಚರಣೆಗಳಲ್ಲಿ ಹಿಂದೆನೂ ಆ ಸೈನ್ಸ್ ಅನ್ನೋದು ಇತ್ತು. ಬಟ್ ಅದು ನಮಗ್ ಗೊತ್ತಿರ್ಲಿಲ್ಲ ಅಷ್ಟೇನೆ. ಆಳವಾಗಿ ಹೋಗ್ತಾ ಇದ್ರೆ ಇದು ಎಷ್ಟು ಚೆನ್ನಾಗಿದೆ ನಮ್ಮ ಕಲ್ಚರ್ ಅಂತ ಹೇಳಿ ಅನ್ಸುತ್ತೆ. ಸೊ ಇದನ್ನ ನಾವು ಫಾಲೋ ಮಾಡ್ಬೇಕು. ಮತ್ತೆ ಮುಂದೆ ನಮ್ಮ ಮಕ್ಕಳಿಗೂ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟು ಅವರು ಸಹ ಫಾಲೋ ಮಾಡೋದನ್ನ ನಾವು ಕಲಿಸ್ಬೇಕಾಗತ್ತೆ.